ಇದುವರೆಗೂ ಕೂಡ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ, ಬಿ ಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮದ ಕುರಿತಂದು ನಾವು ಮಾತಾಡ್ತಾ ಇದ್ವಿ. ಪಕ್ಷಕ್ಕೆ ಸೀಮಿತವಾಗಿತ್ತು ಇಷ್ಟು ತನಕ ನಾವು ಮಾತಾಡಿದ್ದು. ಈಗ ಸರ್, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಡಳಿತದ ಬಗ್ಗೆ ನೋಡೋದಾದ್ರೆ ಈ 3 ವರ್ಷದ ಆಡಳಿತವನ್ನು ನೀವು ಗಮನಿಸಿದಾಗ ಎಷ್ಟು ಮಾರ್ಕ್ ಕೊಡ್ತೀರಿ ನೀವು ಒಬ್ಬ ಶಾಸಕರಾಗಿ? ಮೌನನೇ ಆಗೋಯ್ತಲ್ಲ ಸರ್. ಕೆಲಸಗಳು ಎಲ್ಲ ಕುಂಠಿತ ಆಗಿದೆ ಮೇಡಮ್. ಅನುದಾನ ಬಿಡುಗಡೆ ಇವನ್ ನೋಡ್ರಿ 36,000 ಕೋಟಿ ಅನ್ನೋ ಇವನ್ ಕೆಲಸ ಮಾಡಿದಂಥ ಕಾಂಟ್ರಾಕ್ಟರ್ಸ್ಗಳಿಗೆ ಪಾಪ ಕೊಡ್ತಾ ಇಲ್ಲ ಸರ್. ಈಗ 3 ವರ್ಷದ ಕರ್ನಾಟಕ ಕಾಂಗ್ರೆಸ್ನ ಆಡಳಿತವನ್ನು ನೋಡಿದಾಗ ರಸ್ತೆ ಇರ್ಬೋದು, ನೀರಿರ್ಬೋದು, ಮೂಲಭೂತ ಸೌಕರ್ಯಗಳ ಚರ್ಚೆ, ಹೋರಾಟ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕುರ್ಚಿ ಬಗ್ಗೆನೇ ಮಾತಾಡಿ ಜಾಸ್ತಿ ಆಯ್ತಲ್ವಾ ಅಂತ. ಈ ಕುರ್ಚಿ ಈಗ ನೋಡ್ರಿ, ಡಿ ಕೆ ಶಿವಕುಮಾರ್ ಅವರು ಎವ್ರಿ ವೀಕ್ ಡೆಲ್ಲಿ ಹೋಗ್ತಾರೆ, ಶಾಸಕರು ಎವ್ರಿ 15 ದಿನಕ್ಕೆ ಹೋಗ್ತಾರೆ. ಈ 1 ವರ್ಷ ಆಯ್ತು, 2 ವರ್ಷ ಕಂಪ್ಲೀಟ್ ಆದ್ಮೇಲೆ ಇದೇ ಚರ್ಚೆ ನಡೀತಾ ಇದೆ. ಯಾವಾಗ ಮುಖ್ಯಮಂತ್ರಿ ಡಿ ಕೆ, ಅಧಿಕಾರಿಗಳು ಕೂಡ ಅದೇ ಕೇಳ್ತಾರೆ. ನಾವೆಲ್ಲರೂ ಏನ್ ಶಾಸಕರು, ಏನ್ ಬಿಜೆಪಿದು ಏನಿದೆ, ಅವ್ರೇನ್ ಹಿಂಗ್ ಮಾಡ್ತಾ ಇದಾರೆ, ಏನ್ ಸ್ಟ್ಯಾಂಡ್ ನಿಮ್ದು, ಯಾರಿಗ ಆಗ್ತಾರೆ CM? ಡಿ ಕೆ ಅವ್ರು ಆಗ್ತಾನ, ಕಾಂಗ್ರೆಸ್ದವ್ರಿಗೆ ಕೇಳ್ರಿ, ಅವ್ರ ಪಾರ್ಟಿದವ್ರಿಗೆ ಕೇಳಿ, ನನಗೇನ್ ಕೇಳ್ತೀರಿ ಅಂದೆ. ಈ ತರ ಒಟ್ಟಲ್ಲಿ ಆಡಳಿತಲ್ಲಿ ಕೂಡ ಆಫೀಸರ್ಸ್ ಕೂಡ ವಿಚಾರ ಮಾಡಿ ಕೆಲಸ ಮಾಡ್ತಾರೆ. ಯಾರು ಮುಖ್ಯಮಂತ್ರಿ ಆಗ್ತಾರೋ, ಇವ್ರು ಆಗ್ತಾರೆ ಅನ್ನೋ, ಅವರು ಇಬ್ಬರ ನಡು ಏನಾದ್ರು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆಯೋ ಮೇಲೆ ಇವ್ರು ಅಧಿಕಾರ ಹಂಚಿಕೆ. ಈ ದ್ವಂದ್ವದೊಳಗೆ ಕೆಲಸಗಳು ಅರ್ಧಕ್ಕರ್ಧ ನಿಂತು ಹೋಗಲ್ಲ. ಕೆಲಸಗಳು ಫಾಸ್ಟ್ ಆಗಲ್ಲ ಮೇಡಮ್, ಫಾಸ್ಟ್ ಆಗ್ತಾನೂ ಇಲ್ಲ 100%. ಇವನ್ ಸಾಮಾನ್ಯ ಜನರು ಕೂಡ ಆಗ್ತಾ ಇಲ್ಲ. ನೀವು ತಹಶೀಲ್ ಆಫೀಸ್ಗೆ ಹೋಗ್ರಿ, ಜಿಲ್ಲಾ ಅಧಿಕಾರಿ ಆಫೀಸ್ ಹೋಗ್ರಿ, ಇಲ್ಲಿ ಬೆಂಗಳೂರು ಬರ್ರಿ, ಪಾಪ ಸುಮಾರು ಒಂದ್ಸಲ ಬೆಂಗಳೂರು ಹೋಗಿ ಬಂದ್ರೆ 10,000 ರೂಪಾಯಿ ಬೇಕು.